ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ಹಾಜರಾಗಿದ್ದ ಮಹೇಶ್ ಶೆಟ್ಟಿ ಹಳೆಯ ಗಡಿಪಾರು ಕೇಸ್ ಸಂಬಂಧ ಠಾಣೆಗೆ ತಿಮ್ಮರೋಡಿ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ನೀಡಿದ್ರು ಪೊಲೀಸರು. ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ಹಾಜರಾಗಿದ್ದ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಹಳೆಯ ಗಡಿಪಾರು ಕೇಸ್ ಸಂಬಂಧ ವಿಚಾರಣೆಗೆ ಹಾಜರಾಗುವಂತೆ ಪೊಲೀಸರು ನೋಟಿಸ್ ಅನ್ನ ಕೊಟ್ಟಿದ್ರು. ನೆನೆ ವಿಚಾರಣೆಗೆ ಬರೋದಕ್ಕೆ ಸಾಧ್ಯವಾಗದೇ ಇದ್ದಿದ್ದಕ್ಕೆ ಇವತ್ತು ಹಾಜರಾಗಿದ್ದಾರೆ. 1 ಗಂಟೆಗಳ ಕಾಲ ಬೆಳ್ತಂಗಡಿ ಠಾಣೆಯಲ್ಲಿ ತಿಮ್ಮರೋಡಿ ವಿಚಾರಣೆ ನಡೆಯಿತು. ಹಳೆ ಪ್ರಕರಣ ಸಂಬಂಧ ವಿಚಾರಣೆಗೆ ತಿಮ್ಮರೋಡಿ ಹಾಜರಾಗಿದ್ರು. ನಿನ್ನೆ ವಿಚಾರಣೆಗೆ ಬರೋದಕ್ಕೆ ಸಾಧ್ಯವಾಗಿರಲಿಲ್ಲ. ಇವತ್ತು ಬೆಳ್ತಂಗಡಿ ಠಾಣೆಯಲ್ಲಿ ತಿಮ್ಮರೋಡಿ ವಿಚಾರಣೆ ನಡೆಯಿತು. ಹಳೆ ಪ್ರಕರಣ ಸಂಬಂಧ ವಿಚಾರಣೆಗಾಗಿ ತಿಮ್ಮರೋಡಿ ಹಾಜರಾಗಿತ್ತು. ನಿನ್ನೆಯೇ ವಿಚಾರಣೆಗೆ ಬರುವಂತೆ ಸೂಚನೆ ಕೊಡಲಾಗಿತ್ತು. ಆದರೆ ನಿನ್ನೆ ವಿಚಾರಣೆಗೆ ಹಾಜರಾಗಿರಲಿಲ್ಲ. ಇವತ್ತು ತಿಮ್ಮರೋಡಿ ವಿಚಾರಣೆಗೆ ಹಾಜರಾಗ್ತಾರೆ. ಹಳೆ ಪ್ರಕರಣ ಸಂಬಂಧ ವಿಚಾರಣೆಗೆ ಹಾಜರಾಗಿರೋದು. ಠಾಣೆಗೆ ತಿಮ್ಮರೋಡಿ ಹಾಜರಾಗಿದ್ರು. ವಿಚಾರಣೆಯನ್ನ ಎದುರಿಸಿದ್ದಾರೆ. ಸುಮಾರು 1 ತಾಸು ವಿಚಾರಣೆ ನಡೆದಿದೆ. ಹಳೆಯ ಗಡಿಪಾರು ಕೇಸ್ ಸಂಬಂಧ ವಿಚಾರಣೆಗೋಸ್ಕರ ಠಾಣೆಗೆ ತಿಮ್ಮರೋಡಿ ಹಾಜರಾಗಿದ್ರು. 1 ತಾಸು ಬೆಳ್ತಂಗಡಿ ಠಾಣೆಯಲ್ಲಿ ತಿಮ್ಮರೋಡಿ ವಿಚಾರಣೆ ನಡೆಯಿತು. ಬೆಳ್ತಂಗಡಿ ಠಾಣೆಯ ವಿಚಾರಣೆ ಮುಗಿಸಿ ಎಸ್ಐಟಿಗೆ ಹೋಗಿದ್ರು ತಿಮ್ಮರೋಡಿ. ಆಶ್ಚರ್ಯಕ್ಕೆ ಕಾರಣವಾಯಿತು. ಮಹೇಶ್ ಶೆಟ್ಟಿ ತಿಮ್ಮರೋಡಿ ಎಸ್ಐಟಿ ಭೇಟಿ. ಎಸ್ಐಟಿ ಕಚೇರಿಯಲ್ಲಿ ಅರ್ಧ ಗಂಟೆ ಇದ್ರು ಮಹೇಶ್ ಶೆಟ್ಟಿ. ಬೆಳ್ತಂಗಡಿ ಠಾಣೆಯಲ್ಲಿ ಹಳೆಯ ಗಡಿಪಾರು ಕೇಸ್ ಏನಿತ್ತು ಅದರ ಬಗ್ಗೆ ವಿಚಾರಣೆ ಮುಗಿಸಿ ಸುಮಾರು 1 ತಾಸು ವಿಚಾರಣೆ ನಡೆಯಿತು ಬೆಳ್ತಂಗಡಿ ಠಾಣೆಯಲ್ಲಿ. ಅದನ್ನ ಮುಗಿಸಿ ಎಸ್ಐಟಿ ಕಚೇರಿಗೆ ಭೇಟಿ ಕೊಡ್ತಾರೆ. ಎಸ್ಐಟಿ ಮುಖ್ಯಸ್ಥ ಪ್ರಣವ್ ಮಹಾಂತಿಯನ್ನ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಭೇಟಿಯಾಗ್ತಾರೆ. ಎಸ್ಐಟಿ ತನಿಖೆಗೆ ಸಹಕರಿಸ್ತೀನಿ ಅಂತ ಮಹೇಶ್ ತಿಮ್ಮರೋಡಿ ಭರವಸೆ ಕೊಟ್ಟಿದ್ದ. ಎಸ್ಐಟಿ ಮುಖ್ಯಸ್ಥ ಪ್ರಣವ್ ಮಹಾಂತಿಯನ್ನ ಮಹೇಶ್ ಶೆಟ್ಟಿ ಭೇಟಿಯಾದರು. ಬೆಳ್ತಂಗಡಿ ಠಾಣೆಯಲ್ಲಿ ವಿಚಾರಣೆ ಮುಗಿಸಿ ಎಸ್ಐಟಿ ಕಚೇರಿಗೆ ಬರ್ತಾರೆ. ಆಶ್ಚರ್ಯಕ್ಕೆ ಕಾರಣವಾಯಿತು ಮಹೇಶ್ ಶೆಟ್ಟಿ ತಿಮ್ಮರೋಡಿ ಎಸ್ಐಟಿ ಭೇಟಿ. ಎಸ್ಐಟಿ ಕಚೇರಿಯಲ್ಲಿ ಸುಮಾರು ಅರ್ಧ ಗಂಟೆ ಇದ್ರು ಮಹೇಶ್ ತಿಮ್ಮರೋಡಿ. ಅರ್ಧ ಗಂಟೆಗಳ ಕಾಲ ಮಾತುಕತೆ ಆಗಿದೆ. ಎಸ್ಐಟಿ ಮುಖ್ಯಸ್ಥ ಪ್ರಣವ್ ಮಹಾಂತಿಯನ್ನ ಭೇಟಿಯಾಗಿ ಮಾತಾಡಿದ್ದಾರೆ. ಸುಜಾತಾ ಭಟ್ ವಿಚಾರಣೆಗೋಸ್ಕರ ಪ್ರಣವ್ ಮಹಾಂತಿ ಎಸ್ಐಟಿ ಕಚೇರಿಯಲ್ಲಿದ್ರು. ಎಸ್ಐಟಿ ತನಿಖೆಗೆ ಸಹಕರಿಸ್ತೀನಿ ಅಂತ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಭರವಸೆ ಕೊಟ್ಟಿದ್ದಾರೆ. ಆದರೆ ಈ ಭೇಟಿಯೇ ಆಶ್ಚರ್ಯಕ್ಕೆ ಕಾರಣವಾಗಿದೆ. ಸುಮಾರು ಅರ್ಧ ಗಂಟೆಗಳ ಕಾಲ ಎಸ್ಐಟಿ ಕಚೇರಿಯಲ್ಲಿದ್ದು ಮಾತುಕತೆ ನಡೆಸಿದ್ದಾರೆ ಮಹೇಶ್ ಶೆಟ್ಟಿ ತಿಮ್ಮರೋಡಿ. ನಾಲ್ಕನೇ ದಿನದ ವಿಚಾರಣೆ ಮುಗಿಸಿ ಸುಜಾತಾ ಭಟ್ ಅರೆಸ್ಟ್ ಆಗೋ ಸಾಧ್ಯತೆ ಇದೆ. ಸುಜಾತಾ ವಿಚಾರಣೆಗೆ ಎಸ್ಐಟಿ ಕಚೇರಿಗೆ ಪ್ರಣವ್ ಮಹಾಂತಿ ಬಂದಿದ್ದಾರೆ. ಪ್ರಣವ್ ಮಹಾಂತಿ ವಿಚಾರಣೆ ಬಳಿಕ ಸುಜಾತಾ ಭಟ್ ಬಂಧನ ಆಗೋ ಸಾಧ್ಯತೆ ಇದೆ. 4ನೇ ದಿನದ ವಿಚಾರಣೆ ಇವತ್ತು. ಸತತ 3 ದಿನಗಳ ಕಾಲ ವಿಚಾರಣೆ ಮುಗಿದಿದೆ. ಇವತ್ತು 4ನೇ ದಿನದ ವಿಚಾರಣೆಯನ್ನ ಎದುರಿಸ್ತಾ ಇದ್ದಾರೆ ಸುಜಾತಾ ಭಟ್. ವಿಚಾರಣೆಯ ನಂತರ ಬಂಧಿಸೋ ಸಾಧ್ಯತೆ ಇದೆ. ಸುಜಾತಾ ಭಟ್ ವಿರುದ್ಧ ಹೊಸ ಎಫ್ಐಆರ್ ದಾಖಲಿಸುತ್ತಾ ಎಸ್ಐಟಿ. ಚಿನ್ನಯ್ಯ ಅರೆಸ್ಟ್ ಆದ ಕೇಸ್ನಲ್ಲೇ ಸುಜಾತಾ ಭಟ್ ಕೂಡ ಆರೋಪಿ ಆಗ್ತಾರಾ? ಹೊಸ ಎಫ್ಐಆರ್ ಅಥವಾ ಚಿನ್ನಯ್ಯ ಕೇಸ್ಗೆ ಸೇರಿಸೋ ಬಗ್ಗೆ ಚರ್ಚೆ ನಡೀತಾ ಇದೆ. ಸುಜಾತಾ ಭಟ್ ವಿರುದ್ಧ ಸುಳ್ಳು ದೂರು, ಕ್ರಿಮಿನಲ್ ಸಂಚು ಕೇಸ್ ದಾಖಲಿಸೋ ಸಾಧ್ಯತೆ ಇದೆ. ಈಗಾಗಲೇ ಸುಜಾತಾ ಭಟ್ ವಿರುದ್ಧ ಹಲವು ಸಾಕ್ಷ್ಯಗಳನ್ನ ಎಸ್ಐಟಿ ಸಂಗ್ರಹಿಸಿದೆ. ಎಸ್ಐಟಿ ಮುಂದೆ ಈಗಾಗಲೇ ತಪ್ಪೊಪ್ಪಿಗೆ ಹೇಳಿಕೆಯನ್ನ ಸುಜಾತಾ ಭಟ್ ನೀಡಿದ್ದಾರೆ. ಇಲ್ಲಿ ತನಕದ ವಿಚಾರಣೆ 4ನೇ ದಿನದ ವಿಚಾರಣೆ ಇವತ್ತು. ಮೊದಲ ದಿನದಿಂದ ಇಲ್ಲಿ ತನಕ ಸುಜಾತಾ ಭಟ್ ವಿಚಾರಣೆ ಸಂದರ್ಭದಲ್ಲಿ ಕಣ್ಣೀರಿಟ್ಟಿದ್ದಾರೆ. ನನ್ನಿಂದ ತಪ್ಪಾಗಿದೆ, ತಾನು ಕೊಟ್ಟಂತ ದೂರನ್ನ ವಾಪಸ್ ಪಡಿತೀನಿ ಅಂತಲೇ ಗೋಳಾಡಿರೋದು. ತಿಮ್ಮರೋಡಿ ಭೇಟಿಯ ಬೆನ್ನಲ್ಲೇ ಎಸ್ಐಟಿಗೆ ಬಂದ ಗಿರೀಶ್ ಮಟ್ಟಣ್ಣವರ್. ತಿಮ್ಮರೋಡಿ ಅರ್ಧ ಗಂಟೆಗಳ ಕಾಲ ಎಸ್ಐಟಿ ಕಚೇರಿಯಲ್ಲಿದ್ರು. ಎಸ್ಐಟಿ ಭೇಟಿ ನಂತರ ಗಿರೀಶ್ ಮಟ್ಟಣ್ಣವರ್ ಬಂದಿದ್ದಾರೆ. ವಿಚಾರಣೆಗೆ ಬರೋದಕ್ಕೆ ಗಿರೀಶ್ ಮಟ್ಟಣ್ಣವರನ್ನ ಅಧಿಕಾರಿಗಳು ಕರೆದಿದ್ರು. ಎಸ್ಐಟಿಗೆ ಮಾಹಿತಿ ನೀಡೋದಕ್ಕೆ ಅವಕಾಶ ಕೊಡಿ ಅಂತ ಗಿರೀಶ್ ಮಟ್ಟಣ್ಣವರ್ ಹೇಳಿದ್ರು. ಯಾವುದೇ ಸಮಯದಲ್ಲಿ ವಿಚಾರಣೆ ಕರೆದ್ರು ನಾನು ಹಾಜರಾಗ್ತೀನಿ,
ಸಂಭ್ರಮದಿಂದ ಹೋಗ್ತೀವಿ, ನಮ್ಗೆ ಯಾವ ಭಯನೂ ಇಲ್ಲ ಅಂತ ಗಿರೀಶ್ ಮಟ್ಟಣ್ಣನವರು ಹೇಳಿದ್ರು. ನಮ್ಮ ಹತ್ರನೂ ಬೇಕಾದಷ್ಟು ಮಾಹಿತಿ ಇದೆ, ಆ ಮಾಹಿತಿಯನ್ನ ಕೊಡೋದಕ್ಕೆ ನಾನು ರೆಡಿ ಅಂತ ಗಿರೀಶ್ ಮಟ್ಟಣ್ಣನವರು ಹೇಳಿದ್ರು. ಎಸ್ಐಟಿಗೆ ಮಾಹಿತಿ ನೀಡೋದಕ್ಕೆ ಅವಕಾಶ ಕೊಡಿ ಅಂತ ಹೇಳಿದ್ದ ಗಿರೀಶ್ ಮಟ್ಟಣ್ಣನವರ್ ಎಸ್ಐಟಿ ಕಚೇರಿಗೆ ಬರ್ತಾರೆ. ತನಿಖೆಗೆ ಪೂರಕವಾದ ಮಾಹಿತಿ ಕೊಡ್ತೀನಿ ಅಂತ ಗಿರೀಶ್ ಮಟ್ಟಣ್ಣನವರ್ ಹೇಳಿದ್ರು. ಎಸ್ಐಟಿ ಮುಖ್ಯಸ್ಥ ಮೊಹಾಂತಿಗೆ ಮನವಿ ಮಾಡಿದ್ರು ಮಟ್ಟಣ್ಣನವರ್. ಇಮೇಲ್ ಮಾಡಿ ಅವಕಾಶ ನೀಡುವಂತೆ ಮನವಿ ಮಾಡಿದ್ರು. ಮಟ್ಟಣ್ಣನವರ್ ಇಮೇಲ್ ಮನವಿಗೆ ಪ್ರಣವ್ ಮೊಹಾಂತಿ ಒಪ್ಪಿಗೆ ನೀಡಿದ್ದಾರೆ. ಹಾಗಾಗಿ ಕರೆದಿದ್ದಾರೆ ಕಚೇರಿಗೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭರತ್ ರಾಜ್ ಸಂಪರ್ಕದಲ್ಲಿದ್ದಾರೆ. ಭರತ್ ರಾಜ್, ಇವತ್ತು ಧರ್ಮಸ್ಥಳ ಕೇಸ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಏನೆಲ್ಲ ಬೆಳವಣಿಗೆಗಳಾಯಿತು? ಒಂದು, ಇವತ್ತು ಗಿರೀಶ್ ಮಟ್ಟಣ್ಣನವರು ಭೇಟಿ ಕೊಡ್ತಾರೆ, ವಿಚಾರಣೆಗೆ ಬನ್ನಿ ಅಂತ ಕರೆದಿದ್ರು. ಯಾಕಂದ್ರೆ ಒಂದಷ್ಟು ಮಾಹಿತಿಯನ್ನ ನಾನು ಕೊಡ್ತೀನಿ ಅಂತ ಇಮೇಲ್ ಮೂಲಕ ಮನವಿ ಮಾಡ್ಕೊಂಡಿದ್ರು, SIT ಕರೆದಿತ್ತು. ಇನ್ನು ಮಹೇಶ್ ಶೆಟ್ಟಿ ತಿಮ್ಮಾರೋಡಿ ಕೂಡ ಬಂದು ಅರ್ಧ ಗಂಟೆ ಮಾತಾಡಿದ್ದು ಅಚ್ಚರಿಗೆ ಕಾರಣ ಆಗಿದೆ. ಏನೆಲ್ಲ ಮಾಹಿತಿಗಳು ಸಿಗ್ತಾ ಇದೆ ಸ್ಥಳದಿಂದ? ಶ್ವೇತಾ, ಹೌದು, ಇವತ್ತು ಬಹುತೇಕ ಬೆಳ್ತಂಗಡಿ ಪೊಲೀಸ್ ಠಾಣೆ ಮತ್ತು SIT ಕಚೇರಿ ಹಲವು ಅಚ್ಚರಿಯ ವಿದ್ಯಮಾನಗಳಿಗೆ ಸಾಕ್ಷಿಯಾಗಿರುವಂಥದ್ದು. ಗಮನಿಸಬೇಕು, ಕಳೆದ 4-5 ದಿನಗಳ ವಿದ್ಯಮಾನಗಳನ್ನು ನಾವು ನೋಡ್ತಾ ಹೋದ್ರೆ ಅನೇಕ ರೀತಿಯಾದಂಥ ಬೆಳವಣಿಗೆಗಳಾಗಿದೆ. ಆ ಆರೋಪಿಯನ್ನ ಬಂಧನ ಮಾಡಲಾಗಿದೆ, ಸಾಕ್ಷಿ ದೂರುದಾರ ಆರೋಪಿಯಾಗಿ ಬದಲಾಗಿದ್ದಾನೆ. ಆ ಬಳಿಕ ಷಡ್ಯಂತ್ರಗಳ ಭಾಗವಾಗಿ ಅನೇಕರ ಬಂಧನವಾಗುತ್ತೆ. ಬೇರೆ ಬೇರೆ ರೀತಿಯಾದಂಥ ಚರ್ಚೆಗಳ ಮಧ್ಯೆಯೇ ಇವತ್ತು ಮಹೇಶ್ ಶೆಟ್ಟಿ ತಿಮ್ರೋಡಿ ಏಕಾಏಕಿಯಾಗಿ ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ಹಾಜರಾಗಿದ್ದರು. ಸಹಜವಾಗಿ ಅವರ ವಿರುದ್ಧ ಅನೇಕ ಪ್ರಕರಣಗಳಿದೆ. ಈ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಏನಾದರೂ ವಿಚಾರಣೆಗೆ ಹಾಜರಾದ್ರ ಅನ್ನುವಂಥ ಮಾಹಿತಿಗಳ ಮಧ್ಯೆಯೇ ಅವರು ಹಾಜರಾಗಿದ್ದಂಥದ್ದು ಒಂದು ಗಡೀಪಾರು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಅಂದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಳೆದ ಜೂನ್ ತಿಂಗಳಲ್ಲಿ ಒಟ್ಟು 36 ಜನರನ್ನ ಗಡೀಪಾರು ಮಾಡುವ ಪ್ರಕ್ರಿಯೆಗಳಿಗೆ ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ಇಲಾಖೆ ಮುಂದಾಗಿತ್ತು. ಅದರ ಕಾನೂನು ಪ್ರಕ್ರಿಯೆಗಳು ಆರಂಭವಾಗಿದೆ. ಕೆಲವರಿಗೆ ಅಸಿಸ್ಟೆಂಟ್ ಕಮಿಷನರ್ ಪುತ್ತೂರು ಇವರಿಂದ ನೋಟಿಸ್ ಕೂಡ ಸರ್ವಾಗಿದೆ. ಕೆಲವರಿಗೆ ಮಂಗಳೂರು ತಹಸೀಲ್ದಾರ್ ಅಸಿಸ್ಟೆಂಟ್ ಕಮಿಷನರ್ ಎಂದು ನೋಟಿಸ್ ಕೂಡ ಸರ್ವಾಗಿದೆ. ಆದರೆ ಕೆಲವರ ಕಾನೂನು ಪ್ರಕ್ರಿಯೆಗಳು ಬಾಕಿ ಇರುವಂತದ್ದು. ಹೀಗಾಗಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 36 ಜನರ ಗಡೀಪಾರು ಭಾಗದಲ್ಲಿ ಮಹೇಶ್ ಶೆಟ್ಟಿ ತಿಮ್ರೋಡಿ ಕೂಡ ಇರುವಂತದ್ದು. ಹಾಗಾಗಿ ತಿಮ್ರೋಡಿಗೆ ನಿನ್ನೆಯ ದಿನಾಂಕಕ್ಕೆ ಒಂದು ನೋಟಿಸ್ ಅನ್ನ, ಅಂದ್ರೆ ಬೆಳ್ತಂಗಡಿ ಠಾಣೆಗೆ ಬರಬೇಕು ಅನ್ನುವಂತ ಒಂದು ನೋಟಿಸ್ ಅನ್ನ ಕೊಡಲಾಗಿತ್ತು. ಹಾಗಾಗಿ ನಿನ್ನೆ ಅವರಿಗೆ ಬರ್ಲಿಕ್ಕೆ ಆಗ್ಲಿಲ್ಲ. ಹಾಗಾಗಿ ಇವತ್ತು ಠಾಣೆಗೆ ಹಾಜರಾಗಿ ಸುಮಾರು 1 ಗಂಟೆಗಳ ಕಾಲ, ಅಂದ್ರೆ ಅವರು ಹೇಳಿಕೆ ದಾಖಲಿಸ್ತಾರಾ, ಆಕ್ಷೇಪಗಳನ್ನು ಸಲ್ಲಿಸ್ತಾರಾ ಅನ್ನುವಂಥದ್ದು ಗೊತ್ತಿಲ್ಲ, ಒಟ್ಟು 1 ಗಂಟೆಗಳ ಕಾಲ ಅಲ್ಲಿನ ಪೊಲೀಸ್ ಅಧಿಕಾರಿಗಳ ಜೊತೆ ಮಾತುಕತೆಯನ್ನು ನಡೆಸಿ ಆ ಬಳಿಕ ಅಲ್ಲಿ ಒಂದು ಹೇಳಿಕೆಯನ್ನ ದಾಖಲಿಸಿ ಅವರು ಸಿಗ್ನೇಚರ್ ಮಾಡಿ ಹೊರಗಡೆ ಬಂದಿದ್ದಾರೆ. ಇನ್ನೇನು ಈ ಒಂದು ಪ್ರಕರಣ ಅಷ್ಟೇ ಅದು ಮುಕ್ತಾಯಗೊಳಿಸಿ ಅವರು ಹೋಗ್ತಾರೆ ಅಂದಾಗ ನೇರವಾಗಿ ಅವರು ನಡೆದುಕೊಂಡು SIT ಕಚೇರಿಗೆ ಹೋಗಿದ್ದಾರೆ. ಅಲ್ಲಿಗಾಗಲೇ DGP ಪ್ರಣವ್ ಮೊಹಾಂತಿ ಕೂಡ ಎಂಟ್ರಿ ಕೊಟ್ಟಿದ್ರು. ಹಾಗಾಗಿ ಇದು ಬಹಳ ಅಚ್ಚರಿಗೆ ಕಾರಣ ಆಗಿತ್ತು. ಯಾಕಾಗಿ ಹೋದ್ರು ಅನ್ನುವಂಥದ್ದು, ಅಂದ್ರೆ ಆಬ್ವಿಯಸ್ಲಿ ಇವರಿಗೆ ಯಾವುದೇ ರೀತಿಯಾದಂಥ ನೋಟಿಸ್ ಅನ್ನ ಕೊಟ್ಟಿರಲಿಲ್ಲ, ವಿಚಾರಣೆಗೆ ಕರೆದಿರಲಿಲ್ಲ. ಆದರೂ ಕೂಡ ಮಹೇಶ್ ಶೆಟ್ಟಿ ತಿಮ್ರೋಡಿ SIT ಕಚೇರಿಗೆ ಹೋಗಿದ್ದಾರೆ. SIT ಕಚೇರಿಯಲ್ಲಿ ಪ್ರಣವ್ ಮೊಹಾಂತಿ ಜೊತೆ ಒಂದು 5-10 ನಿಮಿಷಗಳ ಕಾಲ ಮಾತುಕತೆ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಅದರ ಜೊತೆಗೆ ಅಧಿಕಾರಿಗಳ ಜೊತೆ ಕೂಡ ಮಾತುಕತೆ ಮಾಡಿದ್ದಾರೆ ಅನ್ನುವಂಥದ್ದು ಕೆಲವೊಂದು ಮೂಲಗಳ ಪ್ರಕಾರ. ಅಂದ್ರೆ ಯಾವುದೇ ರೀತಿಯಾದಂಥ SIT ಮುಂದೆ ಕೈಗೊಳ್ಳುವಂತ ಚಿನ್ನ ಈಗ ಆರೋಪಿಯಾಗಿ ಬದಲಾಗಿದ್ದಾನೆ. ಆತನಿಗೆ ಆ ಒಂದು ಜಾಗದಲ್ಲಿ ಆತನ ಮನೆಯಲ್ಲಿ ಉಳ್ಕೊಳ್ಳೋಕೆ ವ್ಯವಸ್ಥೆಗಳನ್ನು ಮಾಡಿದ್ರು. ಅದರ ಜೊತೆಗೆ ಅವರ ಮನೆಗೆ ಒಂದು ಸರ್ಚ್ ವಾರೆಂಟ್ ಪಡೆದು ಪೊಲೀಸರು ದಾಳಿಯನ್ನು ಕೂಡ ನಡೆಸಿದ್ರು. ಅನೇಕ ವಿದ್ಯಮಾನಗಳಲ್ಲಿ ಅಲ್ಲಿ ಕೆಲವೊಂದು ವಸ್ತುಗಳು ಪತ್ತೆಯಾಗಿದೆ, ಬೇರೆ ಬೇರೆ ರೀತಿಯಾದಂತಹ ಘಟನೆಗಳಾಗಿದೆ. ಇವೆಲ್ಲದಕ್ಕೊಂದು ಸ್ಪಷ್ಟನೆಯನ್ನು ನೀಡುವ ಮಾದರಿಯಲ್ಲಿ ಸ್ವಯಂ ಪ್ರೇರಿತವಾಗಿ ಅವರೇ SIT ಕಚೇರಿಗೆ ಹೋಗಿದ್ದಾರೆ ಅನ್ನುವಂಥದ್ದು ಮತ್ತು ಮುಂದಿನ ದಿನಗಳಲ್ಲಿ ಯಾವುದೇ ರೀತಿಯಾದಂತಹ ತನಿಖೆಗೆ ನಾನು ಸಹಕಾರವನ್ನು ಕೊಡ್ತೀನಿ ಅನ್ನುವಂಥದ್ದನ್ನ ಹೇಳಿದ್ದಾರೆ ಅನ್ನುವಂಥ ಮಾಹಿತಿಗಳಿರುವಂಥದ್ದು. ಹಾಗಾಗಿ ಒಂದು ಅರ್ಧ ಗಂಟೆಗಳ ಕಾಲ ಅಲ್ಲಿದ್ರು, ಅಲ್ಲಿಂದ ವಾಪಸ್ ತೆರಳಿದ್ದಾರೆ. ಇದೆಲ್ಲ ನಡೆದು ಒಂದು ವಿದ್ಯಮಾನದ ಬೆನ್ನಲ್ಲೇ ಮತ್ತೆ ಗಿರೀಶ್ ಮಟ್ಟಣ್ಣನವರ ಎಂಟ್ರಿ ಆಗಿರುವಂತದ್ದು. SIT ಕಚೇರಿಗೆ ಗಿರೀಶ್ ಮಟ್ಟಣ್ಣನವರು ಬಂದಿದ್ದಾರೆ. ಬೆಂಗಳೂರಿಂದ ನೇರವಾಗಿ ಬೆಂಗಳೂರು ನಂಬರ್ ಪ್ಲೇಟ್ ಹೊಂದಿರುವಂತಹ ಒಂದು ಖಾಸಗಿ ಕಾರ್ನಲ್ಲಿ ಅವರು ಬಂದಿರುವಂತದ್ದು. ಹಾಗಾಗಿ ಅಲ್ಲೂ ಕೂಡ ಅಷ್ಟೇ ಗಿರೀಶ್ ಮಟ್ಟಣ್ಣನವರಿಗೆ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ ಗಿರೀಶ್ ಮಟ್ಟಣ್ಣನವರನ್ನ ಸ್ವತಃ SIT ಅಧಿಕಾರಿಗಳೇ ಬರ್ಲಿಕ್ಕೆ ಒಂದು ಬುಲಾವ್ ಕೊಟ್ಟಿದ್ದಾರೆ ಅನ್ನುವಂಥದ್ದು. ಅಂದ್ರೆ ಇಲ್ಲಿ ಮೇಲ್ನೋಟ ಗಮನಿಸಬೇಕು, ಕಳೆದ ಕೆಲ ದಿನಗಳ ಹಿಂದೆ ಈತನ ಬಂಧನ ಆದ ಬೆನ್ನಲ್ಲೇ ಗಿರೀಶ್ ಮಟ್ಟಣ್ಣನವರು ಲೈವ್ ಅಲ್ಲಿ ಬಂದಿದ್ರು. ಲೈವ್ ಅಲ್ಲಿ ಬಂದು ನಮ್ಮ ಹತ್ರ ಎಲ್ಲ ದಾಖಲೆಗಳಿವೆ, ಆ ದಾಖಲೆಗಳನ್ನ SITಗೆ ಸಲ್ಲಿಸಲಿಕ್ಕೆ ನಾವು ರೆಡಿ ಇದೀವಿ ಅನ್ನುವಂಥದ್ದು ಹೇಳಿದ್ರು. ಅದ್ರ ಜೊತೆಗೆ SITಯ ಮೊಹಾಂತಿ ಅವರಿಗೂ ಕೂಡ ಒಂದು ಇಮೇಲ್ ಅನ್ನ ಮಾಡಿದ್ರು, ನಮ್ಮನ್ನ ಎನಿ ಟೈಮ್ ಕರೀರಿ, ನಾವು ಬರ್ತೀವಿ, ನಮ್ಮ ಹತ್ರ ದಾಖಲೆಗಳಿದೆ. ಹಾಗಾಗಿ ಒಂದು ತನಿಖಾ ಸಂಸ್ಥೆ ಇದಕ್ಕೆ ಸಂಬಂಧಪಟ್ಟ ದಾಖಲೆಗಳು ಯಾರೇ ಇದ್ರೂ ಕೂಡ ಅವರನ್ನ ಕರೆಸುವಂತದ್ದು, ಅವರ ಬಳಿದ ದಾಖಲೆಗಳನ್ನ ಕೇಳುವಂತದ್ದು ಆ ಒಂದು ಸಂಪ್ರದಾಯ ಕೂಡ ಹೌದು ಮತ್ತು ಅದರ ಒಂದು ಕಾನೂನುಬದ್ಧವಾದಂತಹ ಪ್ರಕ್ರಿಯೆ ಕೂಡ ಹೌದು. ಆ ಪ್ರಕ್ರಿಯೆಯ ಭಾಗವಾಗಿ ಗಿರೀಶ್ ಮಟ್ಟಣ್ಣವರಿಗೆ ಒಂದು ಬುಲಾವನ್ನ ಕೊಡಲಾಗಿದೆ. ಆ ಹಿನ್ನೆಲೆಯಲ್ಲಿ ಅವರು ಇವತ್ತು ಬಂದಿದ್ದಾರೆ ಅನ್ನುವಂಥದ್ದು. ಬರುವಾಗ ಜೊತೆಗೆ ಒಂದಷ್ಟು ಕಾಗದ ಪತ್ರಗಳು, ಅದರ ಜೊತೆಗೆ ಲ್ಯಾಪ್ಟಾಪ್ ಪೆನ್ ಡ್ರೈವ್ ಗಳನ್ನು ಕೂಡ ಹಿಡ್ಕೊಂಡು ಬಂದಿದ್ದಾರೆ ಅನ್ನುವಂಥದ್ದು. ಹಾಗಾಗಿ ಅವ್ರು ಏನನ್ನ ಸಲ್ಲಿಕೆ ಮಾಡ್ತಾರೆ ಅಂದ್ರೆ, ಅವರು ಬಂದ ಕೆಲವು ನಿಮಿಷಗಳಲ್ಲಿ ಮೊಹಾಂತಿ ಇಲ್ಲಿಂದ ಹೊರಗಡೆ ಹೋಗಿದ್ದಾರೆ. ಅವರ ಜೊತೆಗೆ
ಜೊತೆಗೆ ಮಾತನಾಡದಂತೆ ಕಾಣ್ತಾ ಇಲ್ಲ. ಆದರೆ SITಯ ಬೇರೆ ಅಧಿಕಾರಿಗಳು, ಜಿತೇಂದ್ರ ದಾಮ್ ಇರದೇ ಇದ್ರು ಕೂಡ ಅಲ್ಲಿ ಸೈಮನ್ ಅಂತ ಬೇರೆ ಅಧಿಕಾರಿಗಳು ಇರ್ತಾರೆ, ಅವರ ಜೊತೆಗೆ ಈಗ ಮಾತುಕತೆಗಳಾಗ್ತಾ ಇರುವಂತದ್ದು ಬಂದು ಸುಮಾರು ಒಂದು ಗಂಟೆಗಳ ಕಾಲ ಆಯ್ತು. ಈಗಾಗಲೇ ಈ ಪ್ರಕರಣದಲ್ಲಿ ಏನು ಮಾಹಿತಿಗಳನ್ನು ಕೊಡ್ತಾರೆ ಅಂದಾಗ ಚಿನ್ನಯ್ಯನ ಅಂದ್ರೆ ಚಿನ್ನಯ್ಯ ಮಾಡಿದ ಆರೋಪಗಳಿಗೆ ಅವರು ಯಾವುದೇ ದಾಖಲೆಗಳನ್ನು ಕೊಡುವ ರೀತಿಯಲ್ಲಿ ಕಾಣ್ತಾ ಇಲ್ಲ. ಆದರೆ ಚಿನ್ನಯ್ಯ ಮತ್ತು ತಮಗಿರುವಂತಹ ನಂಟುಗಳ ಬಗ್ಗೆ ಈಗಾಗಲೇ ಅವರ ಮೇಲಿರುವಂತಹ ಆರೋಪ ಷಡ್ಯಂತ್ರಗಳ ಭಾಗವಾಗಿದ್ದೀರಾ ಅನ್ನುವಂಥದ್ದು. ಹಾಗಾಗಿ ನಂಟುಗಳ ಬಗ್ಗೆ ಅಂದ್ರೆ ಆತನೇ ಬಂದಿದ್ದ ನಮ್ಮ ಬಳಿಗೆ ಅನ್ನುವ ಕೆಲವೊಂದು ದಾಖಲೆಗಳನ್ನೇನಾದ್ರೂ ಸಲ್ಲಿಸ್ತಾರಾ ಅನ್ನುವಂಥದ್ದನ್ನು ಕಾದು ನೋಡಬೇಕು. ಅದರ ಜೊತೆಗೆ ಕೆಲವೊಂದು ವಿಡಿಯೋಗಳಿದೆ, ಆಡಿಯೋಗಳಿದೆ ಅನ್ನುವಂಥದ್ದನ್ನು ಕೂಡ ಒಂದು ರೀತಿಯಾದಂತಹ ಒಂದು ರೀತಿಯಾದಂತಹ ಗಾಳಿ ಸುದ್ದಿಗಳಿರುವಂತದ್ದು. ಹಾಗಾಗಿ ಅವೆಲ್ಲವನ್ನ ಕೂಡ ಸಲ್ಲಿಸ್ತಾರ ಅನ್ನುವಂಥದ್ದನ್ನ ಕಾದು ನೋಡ್ಬೇಕು. ಇದಿಷ್ಟು ಮಟ್ಟಣ್ಣನವರ್ ತಿಬ್ರೋಡಿ ಮ್ಯಾಟ್ರಿಗೆ ಬಂದ್ರೆ, ಇನ್ನು ಸುಜಾತ ಭಟ್ 4ನೇ ದಿನದ ವಿದ್ಯಮಾನ, 4ನೇ ದಿನದ ವಿಚಾರಣೆ. ಸ್ವತಃ ಮೊಹಂತಿ ಬಂದಿದ್ದಾರೆ. ಮೊಹಂತಿ ಬಂದು ಅವರನ್ನು ಸುದೀರ್ಘ 5 ಗಂಟೆಗಳ ಕಾಲ ಮೊಹಂತಿ ಅದೇ ಜಾಗದಲ್ಲಿದ್ರು, SIT ಕಚೇರಿಯಲ್ಲಿ ಬೀಡ್ಬಿಟ್ಟಿದ್ರು. ಹಾಗಾಗಿ ಮೊಹಂತಿ ಅವರು ಅವರ ಆ ಒಂದು ತನಿಖಾಧಿಕಾರಿ PSI ಗ್ರೇಡ್ ನ ತನಿಖಾಧಿಕಾರಿ ಕಳೆದ 3 ದಿನಗಳಿಂದ ತನಿಖೆ ಮಾಡಿದಂತಹ ಅಷ್ಟು ಮಾಹಿತಿಗಳನ್ನು ಓದಿದ್ದಾರೆ. ಅದರ ಜೊತೆಗೆ ಅದರಲ್ಲಿದ್ದಂತಹ ಒಂದಷ್ಟು ವಿವರಗಳನ್ನು ಪಡ್ಕೊಂಡಿದ್ದಾರೆ. ಎಲ್ಲದರ ಜೊತೆಗೆ ಸ್ವತಃ ಸುಜಾತ ಭಟ್ರನ್ನ ಅವರು ಕೂಡ ಒಂದಷ್ಟು ಮಾಹಿತಿಗಳನ್ನ ಕೇಳಿರುವಂತದ್ದು. ಸ್ವತಃ ಆಕೆ ಸುಳ್ಳು ಅನ್ನುವಂಥದ್ದನ್ನು ಒಪ್ಪಿಕೊಂಡ್ರು ಕೂಡ ಈ ಪ್ರಕರಣವನ್ನ ಅಲ್ಲಿಗೆ ಬಿಟ್ಬಿಡೋದಕ್ಕೆ ಆಗೋದಿಲ್ಲ. ಇದರ ಹಿಂದೆ ಯಾರಿದ್ದಾರೆ, ಇದರ ಹಿಂದೆ ಏನೆಲ್ಲ ಆಗ್ತಾ ಇದೆ ಅನ್ನುವಂಥದ್ದನ್ನ ಕೂಡ ನೋಡಬೇಕು. ಅದರ ಜೊತೆಗೆ ಆ ಸುಳ್ಳಿನ ವಿರುದ್ಧ ಕಾನೂನು ಕ್ರಮಗಳಂತೂ ಖಂಡಿತವಾಗ್ಲೂ ಆಗೇ ಆಗುತ್ತೆ. ಆ ಕ್ರಮಗಳಿಗೆ ಸಂಬಂಧಪಟ್ಟಂತೆ ಭಾರತೀಯ ನ್ಯಾಯ ಸಂಹಿತೆಯ ಅಡಿ ಯಾವ ಸೆಕ್ಷನ್ ಗಳನ್ನ ದಾಖಲಿಸಬೇಕು, ಪ್ರತ್ಯೇಕವಾದ FIR ಗಳನ್ನ ಮಾಡಬೇಕಾ, ಅಥವಾ ಚಿನ್ನಯ್ಯನ ಷಡ್ಯಂತ್ರದ ಭಾಗವಾಗಿ ಈ ಮಹಿಳೆ ಕೂಡ ಇದ್ದಾರಾ ಅನ್ನುವಂಥದ್ದನ್ನ ದೃಢೀಕರಿಸಿಕೊಂಡ ನಂತರ ಇದೇ ಪ್ರಕರಣದಲ್ಲಿ ಆಸ್ ಇಟ್ ಈಸ್ ಏನ್ ಪ್ರಕರಣ ನಡೀತಾ ಇದೆ ಆ ಪ್ರಕರಣದಲ್ಲಿ ಆಕೆಯನ್ನ ಸಹ ಆರೋಪಿಯನ್ನಾಗಿ ಮಾಡಬೇಕನ್ನುವಂಥದ್ರ ಬಗ್ಗೆ ಕೂಡ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿರುವಂತದ್ದು. ಹಾಗಾಗಿ ಒಂದು ಅಂತಿಮವಾದ ಚರ್ಚೆಯ ಬಳಿಕ ಅಧಿಕಾರಿಗಳಿಗೆ ಒಂದು ನಿರ್ದೇಶನವನ್ನಂತೂ ಖಂಡಿತವಾಗ್ಲೂ ಅವರು ಕೊಟ್ಟಿರ್ತಾರೆ. ಅವರಿಗೆ ಈಗಾಗಲೇ ಅವರು ಇಲ್ಲಿಂದ ನಿರ್ಗಮಿಸಿದ್ದಾರೆ. ಹಾಗಾಗಿ ಅದೆಲ್ಲವೂ ಕೂಡ ಮುಕ್ತಾಯ ಆಗಿದೆ. ಅದರ ಜೊತೆಗೆ ಚಿನ್ನಯ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚಿನ್ನಯ್ಯನನ್ನ ಕೂಡ ಒಂದಷ್ಟು ಹೊತ್ತು ಇಂಟರೋಗೇಷನ್ ನಡೆಸಿರುವಂತದ್ದು. ಆತ ಹೇಳಿರುವಂತ ತಪ್ಪೊಪ್ಪಿಗಳಿರ್ಬೋದು, ಆತ ಹೇಳಿರುವಂತ ಮಾಹಿತಿಗಳಿರ್ಬೋದು. ಅದ್ರ ಜೊತೆಗೆ ಮೊನ್ನೆ ತಿಮ್ರೋಡಿ ಮನೆಯಲ್ಲಿ ಸರ್ಚ್ ಆಪರೇಷನ್ ನಡೀತು. ಆ ಸರ್ಚ್ ಆಪರೇಷನ್ಗೆ ಸಂಬಂಧಪಟ್ಟಂತೆ ಸಿಕ್ಕ ವಸ್ತುಗಳನ್ನ ಪರಿಶೀಲನೆ ಮಾಡುವಂತದ್ದು. ಅಲ್ಲಿ ಏನಾದ್ರೂ ಬಹಳ ಕ್ರೂಷಿಯಲ್ ಆಗಿರುವಂತಹ ಎವಿಡೆನ್ಸ್ಗಳು ಸಿಕ್ಕರೆ, ಅಂದ್ರೆ ಕೆಲವೊಂದು ಎವಿಡೆನ್ಸ್ಗಳು ಕ್ರೂಷಿಯಲ್ ಆಗಿದ್ದಂತ ಸಂದರ್ಭಗಳಲ್ಲಿ ನೇರವಾಗಿ ಆ ಆರೋಪಿಗಳೇನಿದ್ದಾರೆ, ಅಂದ್ರೆ ಅನುಮಾನ ಬರುವಂತಹ ವ್ಯಕ್ತಿಗಳೇನಿದ್ದಾರೆ ಅವರಿಗೆ ನೋಟಿಸ್ ಅನ್ನ ಜಾರಿ ಮಾಡಿ ಅವರನ್ನ ವಿಚಾರಣೆಗೆ ತೆಗೆದುಕೊಳ್ಬೇಕಾ ಅನ್ನುವಂಥದ್ರ ಬಗ್ಗೆ ಇವತ್ತು ಒಂದು ಅಂತಿಮವಾದ ನಿರ್ಧಾರ SIT ಅಧಿಕಾರಿಗಳಿಗೆ ಬಹಳ ಕ್ಲೀನ್ ಆಗಿ ನೆರೇಟ್ ಆಗಿರಬಹುದು ಅಂತ ಅನ್ಸುತ್ತೆ. ಹಾಗಾಗಿ ಈ ಒಂದು ಪ್ರಕರಣವನ್ನ ಮುಂದುವರಿಸಿಕೊಂಡು ಹೋಗುವ ನಿಟ್ಟಿನಲ್ಲಿ ಮತ್ತೆ ಯಾವ ರೀತಿಯಾಗಿ ಮುಂದಕ್ಕೆ ಹೋಗಬೇಕು ಅನ್ನುವಂತ ನಿಟ್ಟಿನಲ್ಲಿ ಅಧಿಕಾರಿಗಳ ಜೊತೆ ಒಂದು ಸುದೀರ್ಘವಾದ ಚರ್ಚೆಯನ್ನು ಖಂಡಿತವಾಗ್ಲೂ ನಡೆಸಿದ್ದಾರೆ. ಶ್ವೇತಾ, ಥ್ಯಾಂಕ್ ಯು ಭರತ್ ರಾಜ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.